ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರು ಮತ್ತು ತಂತ್ರಜ್ಞರ ಸಂಘದ ಪರವಾಗಿ ಇದೇನು ಒಂದು ಅಂದರೆ ರೋಡ್ ಸೈಡ್ ಮೆಕ್ಯಾನಿಕ್ಸ್ ಅಂದರೆ ಎಲ್ಲ ಗ್ಯಾರೇಜಸ್ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಂದು ಗ್ಯಾರೇಜ್ಗಳ ಒಂದು ಸಂಘ ಇದು. ಈ ಸಂಘದಲ್ಲಿ ಸುಮಾರು ಒಂದು 25,000 ಜನ ನೋಂದಾಯಿತ ಮೆಂಬರ್ಸ್ ಇದ್ದಾರೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕದಲ್ಲಿ ಮೆಕ್ಯಾನಿಕ್ಸ್ ಇದ್ದಾರೆ. ಹಾಗಾಗಿ ಈ ಒಂದು ಸಂಘ ಸುಮಾರು 2009ರಿಂದ ನಾವು ಈ ಸಂಘನ ಶುರು ಮಾಡಿ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಉದ್ದೇಶ ಏನಂದರೆ ಏನಿವತ್ತು ಮೆಕ್ಯಾನಿಕ್ಸ್ಗಳಿಗೆ ವಿದ್ಯಾವಂತರಿದ್ದೀವಿ ಅವ್ರನ್ನ ಒಂದು ಅಪ್ಗ್ರೇಡ್ ಮಾಡಬೇಕು, ಅವ್ರಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಟ್ಟು ಅವ್ರಿಗೆ ಏನು BS6 ಅನ್ನೋದೊಂದು ಕಂಪ್ನಿಯವರು ಕೂಡ ಕೆಲವರು ಎದುರ್ಕೊತಾರೆ. BS6 ಗಾಡಿ ಅಂದರೆ ಕಂಪ್ನಿಯವರು ಕೂಡ ಇದನ್ನು ರಿಪೇರಿ ಮಾಡೋಕ್ಕೆ ಸ್ವಲ್ಪ ಭಯ ಬೀಳ್ತಾರೆ. ಹಾಗಾಗಿ ಇದನ್ನು ನಾವೇ ಸ್ವಂತವಾಗಿ ಇದನ್ನು ನಾವೇ ಟ್ರೈನಿಂಗ್ ಒಂದು ಗ್ರೂಪ್ ಮಾಡಿಕೊಂಡು ಸುಮಾರು 40ಕ್ಕೂ ಹೆಚ್ಚು ಟ್ರೈನಿಂಗ್ಗಳನ್ನ ನಾವು ಇಡೀ ರಾಜ್ಯದಲ್ಲಿ ಕೊಟ್ಕೊಂಡ್ಬಂದಿದ್ದೀವಿ. ಪ್ರತಿ ಜಿಲ್ಲೆಗಳಲ್ಲಿ ಇರ್ಬೋದು ಮತ್ತು ಹೋಬಳಿ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಎಜುಕೇಟ್ ಮಾಡ್ತಾಯಿದ್ವಿ. ಯಾವ ಥರ ಮೆಕ್ಯಾನಿಕ್ಸ್ ಇರಬೇಕು ಮತ್ತು ಅವರು ಅಂಗಡಿಗಳನ್ನ ಯಾವ ಥರ ಇಟ್ಕೋಬೇಕು ಮತ್ತು ಅವರ ಕೆಲಸ ಯಾವ ಥರ ಮಾಡಬೇಕಾಗುತ್ತೆ. ಏಕೆಂದರೆ ಇವಾಗ BS6 ಅಂದರೆ ಮೊದಲು ಥರ ಹಳೆ ಕಾಲದ ಥರ ಏನೋ ಬಡ್ದು ಮಾಡುವಂಥದ್ದಲ್ಲ. ಇದೆಲ್ಲ ಸ್ವಲ್ಪ ಟೆಕ್ನಾಲಜಿಕಲಿ ಅಂದರೆ ಮುಂದುವರೆದಿರುವಂಥ ಗಾಡಿಗಳಿವೆಲ್ಲ. ಹಾಗಾಗಿ ಅದನ್ನು ನಾವು ಅಪ್ಗ್ರೇಡ್ ಮಾಡುವಂಥ ವಿಚಾರ ಇದರಲ್ಲಿರುತ್ತೆ. ಮತ್ತು ಜೊತೆಗೆ ನಾವು ಇಲ್ಲಿ ಅವತ್ತು ಏನು ಸಮಾವೇಶದ ದಿನ ಒಂದು 17ನೇ ವರ್ಷದ ಸಮಾವೇಶದ ದಿನ ಒಂದು ಫ್ರೀ ಚೆಕಪ್ ಇರುತ್ತೆ. ಅಂದರೆ ಬೆಳಿಗ್ಗೆ 9ರಿಂದ 10 ಗಂಟೆವರೆಗೂ ಫ್ರೀ ಚೆಕಪ್ಸ್ ಇರುತ್ತೆ. ಮತ್ತು ಸ್ವಲ್ಪ ಗಾಡಿಗಳಿಗೆ ಅಂದರೆ ಎಷ್ಟು 9ರಿಂದ 10 ಗಂಟೆ ಒಳಗಡೆ ಎಷ್ಟು ಗಾಡಿ ಆಗುತ್ತೆ ಅವ್ರಿಗೆಲ್ಲ ಫ್ರೀ ಆಯಿಲ್ ಚೇಂಜಸ್ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಮತ್ತು ಇನ್ನೊಂದು ವಿಚಾರ ಅಂದರೆ ನಮ್ಮ ಪ್ರತಿಯೊಬ್ಬರು ಮೆಕ್ಯಾನಿಕ್ಗಳು ಸ್ವಲ್ಪ ಡಿಫ್ರೆಂಟ್ ಹಳೆಯ ಗಾಡಿಗಳನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಶೋಗೆ ಅಂತ ಇಟ್ಟಿರ್ತಾರೆ. ಅಂಥ ಗಾಡಿಗಳನ್ನ ಕೂಡ ಅಲ್ಲಿ ಪ್ರದರ್ಶನ ಮಾಡ್ತಾಯಿದ್ವಿ. ಮತ್ತು ಏನು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವ್ರನ್ನ ಇರ್ಬೋದು, ಮತ್ತು UT ಖಾದರ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಮತ್ತು ನಾರಾಯಣಗೌಡರು, ಸಲೀಂ ಅಹಮದ್ ಮತ್ತು ಆರಾಧ್ಯವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂದರೆ ಸರ್ಕಾರಕ್ಕೆ ನಾವು ಇಷ್ಟು ಲಕ್ಷಾಂತರ ಜನ ಇದ್ದೀವಿ, ನಮಗೆ ಸರ್ಕಾರದ ಸವಲತ್ತುಗಳನ್ನ ಸಿಗಬೇಕು ಅಂತ ನಾವು ಅವರಲ್ಲಿ ಬೇಡ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಅಂತ ಒಂದು ಕಾರ್ಡ್ ಕೊಟ್ಟಿದ್ದರು. ಆ ಕಾರ್ಡಿಂದ ನಮಗೆ ಏನಂತ ಉಪಯೋಗ ಬರ್ತಾಯಿಲ್ಲ. ಅದಕ್ಕೋಸ್ಕರ ಅವರೆಲ್ಲ ಏನು ಹೇಳ್ತಾಯಿದ್ರು, ಕಟ್ಟಡ ಕಾರ್ಮಿಕರದು ಕಾರ್ಡ್ ಇದೆ, ಅದರಲ್ಲಿ ಸವಲತ್ತಿದೆ, ಇದರಲ್ಲಿ ಏನು ಸಿಗ್ತಾಯಿಲ್ಲ ಅಂತ. ಅದಕ್ಕೆ ಕಟ್ಟಡ ಕಾರ್ಮಿಕರಿಗೆ ಏನು ಸೆಸ್ ಕಲೆಕ್ಟ್ ಮಾಡ್ತಾಯಿದ್ರು, ಏನು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಸೆಸ್ ಕಲೆಕ್ಟ್ ಮಾಡಿ, ಅದೇ ರೀತಿ ನಾವು ಕೂಡ ಅವ್ರಿಗೆ ಒಂದು ಪ್ರಸ್ತಾವನೆ ಕೊಟ್ಟಿದ್ವಿ. ನಮ್ಮಲ್ಲೂ ಕೂಡ ಹೊಸ ಗಾಡಿಗಳಿಗೆ ಸೆಸ್ ಕಲೆಕ್ಟ್ ಮಾಡಿ ಆ ಸೆಸ್ಸಿಂದ ನಮ್ಮ ಏನು ಮೆಕ್ಯಾನಿಕ್ಸ್ನ ನಿಧಿನ ಒಂದು ಸಂಗ್ರಹಿಸಿ ಅವ್ರಿಗೆ ಉಪಯೋಗ ಆಗುವಂಥ ಏನು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಮತ್ತು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರ್ಬೋದು, ಮತ್ತು ಅವ್ರ ಮಕ್ಕಳಿಗೆ ವಿಮೆ ಇರ್ಬೋದು, ಮತ್ತು ಕಾಲೇಜ್ಗೆ ಸ್ಕೂಲ್ ಇರ್ಬೋದು, ಒಳ್ಳೆ ಎಜುಕೇಷನ್ಗೆ ಅವ್ರಿಗೆ ಉಪಯೋಗ ಆಗುವಂಥ ಒಂದು ವಿಚಾರನ ಇಟ್ಕೊಂಡು ಇದನ್ನು ಸರ್ಕಾರಕ್ಕೆ ಒತ್ತಾಯಿಸುವಂಥ ಕೆಲಸ ನಡೀತಾ ಇದೆ. ಮತ್ತು ಆ ಉದ್ದೇಶ ಇಟ್ಕೊಂಡು ಇವಾಗ ಏನು ಮಾಡಿ ಸರ್ಕಾರ ಮೋಟರ್ ಸೈಕಲ್ ಆ್ಯಕ್ಟ್ ಅಡಿಲಿ ನಮ್ಮನ್ನ ತೊಗೊಂಡಿದ್ದಾರೆ ಮೆಕ್ಯಾನಿಕ್ಸ್ನ. ಆ ಆ್ಯಕ್ಟ್ ಅಡಿಲಿ ಇವಾಗ ಸೆಸ್ ಕಲೆಕ್ಟ್ ಮಾಡೋಕ್ಕೆ ಕೂಡ ಅವರು ಒಪ್ಕೊಂಡಿದ್ದಾರೆ. ಆ ಸೆಸ್ಸಿನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅದು ಮಾಡಿದ್ಮೇಲೆ ಏನು ಸರ್ಕಾರದ ಸವಲತ್ತುಗಳು ನಮಗೆಲ್ಲ ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇದೆ, ಅದಕ್ಕಿಂತ ಹೆಚ್ಚು ಸವಲತ್ತುಗಳು ಇದ್ರಲ್ಲಿ ಸಿಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಮತ್ತು ಏನು ನಮ್ಮ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮೆಕ್ಯಾನಿಕ್ಸ್ ಅಂದರೆ ಅವರು ಸ್ಪೇರ್ ಪಾರ್ಟ್ಸ್ ಪರ್ಚೇಸ್ ಮಾಡ್ತಾರಲ್ಲ, ಯಾಕೆಂದರೆ ಅವ್ರಿಗೆ ಯಾವುದು ಹೊಸ ಸ್ಪೇರ್ ಪಾರ್ಟ್ಸ್ ಬರುತ್ತೆ ಅದು ಯಾವ ಥರ ಇರುತ್ತೆ ಅಂದರೆ ಕಂಪ್ನಿಗೆ ಈಕ್ವಲೆಂಟ್ ಆದಂಥ ಸ್ಪೇರ್ ಪಾರ್ಟ್ಸ್ನ ಒಂದಷ್ಟು ಬಿಡಿಭಾಗ ಪ್ರದರ್ಶನಗಳು ಕೂಡ ಇಲ್ಲಿ ಇಟ್ಟಿದ್ವಿ. ಆ ಬಿಡಿಭಾಗ ಪ್ರದರ್ಶನ ಏನಾಗುತ್ತೆ ಅಂದರೆ ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಅವ್ರಿಗೆ ಯಾವ ಥರ ಇದು ಉಪಯೋಗ ಆಗಬೇಕು, ಅಂದರೆ ಯಾವ ಪಾರ್ಟ್ಸು ಯಾವ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಮಾಡ್ತಾಯಿದೆ, ಇದು ಕಂಪ್ನಿಗೆ ಸಪ್ಲೈ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋವಂಥ ವಿಚಾರ ಕೂಡ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಇವಾಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಭಾಳಷ್ಟು ದಟ್ಟವಾಗಿ ಬರ್ತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಇವಾಗ ಏನೊಂದು 10 to 15% ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಈಗ ಪೊಲ್ಯೂಷನ್ ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಮುಂದುವರಿಸ್ತಾರೆ. ಆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕೂಡ ಟ್ರೈನ್ನ ಆಲ್ರೆಡಿ ನಮ್ಮ KTWT ವತಿಯಿಂದ ಶುರು ಮಾಡಿದ್ದೀವಿ. ಇದು ಕೂಡ ಒಂದು ಅಪ್ಗ್ರೇಡೆನ್ಸಿ ಆಗುತ್ತೆ. ಅಂದರೆ ಅವ್ರಿಗೆ ಒಂದು ಟ್ರೈನಿಂಗ್ನ ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ. ಮತ್ತು
ಈ ಸಮಾವೇಶದಲ್ಲಿ ಒಂದು ಸುಮಾರು ಒಂದು 15ರಿಂದ 20,000 ಜನ ಸೇರುವಂಥ ನಮ್ಮ ಉದ್ದೇಶ ಇದೆ. ಕಮ್ಮಿ ಅಂದರೂ 10,000 ಜನ ಅಂತೂ ಗ್ಯಾರಂಟಿ ಸೇರ್ತಾರೆ. ಯಾಕೆಂದರೆ ಇಡೀ ರಾಜ್ಯದಿಂದ ಇರ್ಬೋದು ಮತ್ತು ಬೇರೆ ಇಡೀ ನಮ್ಮ ದೇಶದಿಂದ ಎಲ್ಲ ಕಡೆಯಿಂದಲೂ ಕೂಡ ಬರ್ತಾ ಇದೆ. ಮತ್ತು ಸೌತ್ ಇಂಡಿಯಾದ ಎಲ್ಲ ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ ಪ್ರತಿಯೊಂದು ಜಿಲ್ಲೆಗಳಿಂದ ಎಲ್ಲ ಇದರಿಂದ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ಏನಂದರೆ ನಾವೆಲ್ಲರೂ ಮೆಕ್ಯಾನಿಕ್ಸ್ಗಳು ಒಟ್ಟಾಗಿದ್ದೀವಿ. ಯಾವುದೇ ಥರ ಒಂದು ಸಮಸ್ಯೆ ಬಂದರೆ ಮುಂದಿನ ದಿನಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಈ ಶೋರೂಮ್ಗಳವರು ಈಗ ಏನಾಗ್ತಾಯಿದೆ ಅಂದರೆ ಶೋರೂಮ್ಸ್ ಅವ್ರು ಏನು ಮಾಡ್ತಾರೆ, ಎಲೆಕ್ಟ್ರಿಕಲ್ ವೆಹಿಕಲ್ ಅವರು ಹೊರಗಡೆ ಅವ್ರಿಗೆ ರಿಪೇರಿ ಮಾಡುವಂಥ ವ್ಯವಸ್ಥೆಗೆ ಕಲ್ಪಿಸ್ತಾ ಇಲ್ಲ. ಅವರೇ ಅವ್ರದ್ದೇ ಆದಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ರು. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಒಂದು ಸಂಘಟನೆನ ಬಲಪಡಿಸುವಂಥ ಕೆಲಸ ಮಾಡ್ತಾಯಿದ್ವಿ.